ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ ನಿಮ್ಮ ದರ್ಶನ ಪಡೆಯುವುದಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದನು. ಲಕ್ಷ್ಮೀ ಸಮೇತ ನಿಮ್ಮನ್ನು ಕಂಡು ಧನ್ಯನಾದನು. ನಿಮ್ಮ ಪಾದ ಪದ್ಮಾಂಗಳಿಗೆ ವಂದಿಸೋನು ದೇವ ದೇವಪ್ರಭಾವ. ಆಹೋ ದೇವ, ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಸದನ ಪ್ರಸ್ತುತ ನಮ್ಮ ಧನಜರು. ಹೌದು, ಈಗಾಗಲೇ ದೇವಾಲಯಗಳನ್ನು ಕಡಿವಿ, ಮುನಿಗಳ ತಪಸ್ಸುಗಳನ್ನು ಕಡಿಸಿ, ಯಾಗ ಯಜ್ಞಾದಿಗಳನ್ನು ಭಂಗಪಡಿಸಿ ಸುರನಾರಿಯರಿಂದ ಪರಿಪರಿಪಾಲಿಸುತ್ತ ಮದನ್ಮರ್ತನಕ್ಕೆ ಬರೆಯುವರು. ದೇವ, ಅವರು ಇಷ್ಟದಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರು ಬರಬಹುದು. ಆದ ಕಾರಣ ಆ ದುಷ್ಟ ರಕ್ಷಕರ ಮತ ಮಾಡೋದು ಬಿಟ್ಟು ನೀನೇ ಈ ರೀತಿಯ ಲಕ್ಷ್ಮಿ ಒಡನೆ ಆನಂದ ಪರಿಸನಾದರೆ ಭಕ್ತರ ಗತಿ ಏನು? ಸ್ಥಿತಿಪಾಲನೆ ಲಕ್ಷ್ಮೀರಾವಣನೇ. ಶಕ್ತಿ ಶೋಧನ ಶಾರದ ನಂದನ ಬಿಡು ಬಿಡು ವೇಚನ. ಕಾಲಚಕ್ರವು ಸದಾ ಚಾಲನೆಯಲ್ಲಿರುತ್ತದೆ. ಆದರೆ ಲೋಹಾವತಿಯ ಮದಾಂಧನಿಗೆ ಅರ್ಣವರ ಬಲದಿಂದ ಅತಿ ಗರ್ವ ಬಂದಿರುವುದು. ಅವರ ಗರ್ವ ಅವರನ್ನೇ ತಿನ್ನಬಹುದು. ಇನ್ನಕ್ಕೆ ಹಿಮದಂತೆ ದೇಶ ಸಾಗಿಸಿ ಬಂದವರನ್ನ ಏನು ಗತಿಯೇನು? ನೀನೇನು ಹರಿಯದವನೇ ಹೇಗೆ ಮುನಿವರ? ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟ ದೈವ ಸಂಭೂತರಾದ ನಮ್ಮ ಕರ್ತವ್ಯ ವಿರೇಚಿತ ನಂದನ ಆ ರಾಕ್ಷಸರನ್ನು ಯಮಕ್ಕೆ ಸೇರಿಸಿದೆ. ಶಕ್ತಿ ಸುಗಣ ಅಮ್ಮ ಲೋಕಮಾತೆ ಕ್ಷೀರಸಾಗರ ಸುದ್ದಿ, ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿರೆಂದು ಈ ಭಕ್ತರನ್ನು ಕಾಪಾಡಿ ಜಗೋದ್ಧಾರ ಮಾಡಿರೆಂದು ಈ ಜಗನ್ಮಯನಿಗೆ ನೀನಾದರೂ ಹೇಳಮ್ಮ ಜನನಿ ತ್ರಿಲೋಕ ಭಾವನೆ. ಏನು ಭಾಣಿಯಾದ ನಾರದ? ಅಮ್ಮಯ್ಯ, ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳಿದನು. ಶಾರದನೆಯ ಬಿಡಲಿಂಗ ಸಂಶಯ. ಹಾಗೆ ಆಗಲು ತಾಯಿ. ದೇವ, ನಾರದರು ಹೇಳಿದಂತೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಬೇಡಿಕೊಳ್ಳುವನು ದೇವ ಮಹಂಗಾಮ. ಹೇ ನಾರಿಮಣಿ, ಎನ್ನ ಮೋಹದ ಹರಿವಿನಿ, ಕ್ಷಣ ಕಾಲದಲ್ಲಿ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕ ಕಂಟಕರಾದ ದುಷ್ಟರನ್ನು ರಕ್ಷಿಸಿವೆ. ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ನಾರದ ಜ್ಞಾನವಿದ್ದ ಶಾರದ. ದೇವ ದಿನ ಬಾಂಧವ, ನಾನಿನ್ನು ಹೋಗಿ ಬೇರೆವೇನು ಅಪ್ಪಣೆ ದಯಪಾಲಿಸು. ಪನ್ನಗ ಸೇನ ಪರಮ ಭಾವನು ದೋಷದಿಂದ ಹೋಗ ಬ್ರಹ್ಮನನ್ನ ಇನ್ನೊಮ್ಮೆ ನೀನು ವೈಕುಂಠಕ್ಕೆ ಹೋಗಿ ಬಂದ ಕಾಲಕ್ಕೆ ಆ ರಾಕ್ಷಸರನ್ನು ಯಮಲೋಕಕ್ಕೆ ಸೇರಿಸುವೆ. ಭಕ್ತಾರ ಉದ್ಧಾರ ಮಾಡುವನೆ ವೇದ ಸಮಯ ನೆನಪಿರಲಿ ನುಡಿಯ. ನಾರಾಯಣ ಇಷ್ಟದಂತಾಗಲಿ. ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ.
ನಾಗರಾಜ ಜಮದಗ್ನಿ ಮೀಸೆಯ ಕಾಂತಿಗೆ ಕಾಲುಮನೆಲ ಬಣ್ಣವನ್ನು ಕಿತ್ತರಿಸಿತು ಆದಿಶೇಷನ ಪರಿಮಳಕ್ಕೆ ಮುನ್ಮುತ್ತಿ ಬಂದನು. ಇಂಥ ಪರಾಕ್ರಮಗಳ ಭ್ರಷ್ಟನಾದ ವಿಷ್ಣುವನೊಬ್ಬನಿಗೆ ನಿಜ ದೈವವಿದೆ. ಬಳಿ ಬಳಿಯಲ್ಲ ಈ ಸಾರಥಿ. ಈ ಹದಮನ ವೈಕುಂಠಕ್ಕೆ ಬಂದವು, ಇಲ್ಲಿ ಬಂದ ಹದಗಳಿಗೆ ರಥವನ್ನು ನಿಲ್ಲಿಸುವಂತವನಾದ ಜಾಗ್ರತೆ. ಸಂಶಯದಾಗಲಿ ಬೇಕಾದ ಮಹಾನಾದ ವೇದನಾದ ಜಮದಗ್ನಿ ರೆಡಿಯಾಗಿರ್ಬೇಕು. ಏಲೈ ಸಿಂಹರಾಜನಂದನಾಗ್ರಜಂ ಗರ್ಜಿಸುವ ಹಂಸ. ಇದೇ ನೋಡ ವೈಕುಂಠಲೋಕವ. ಈ ಲೋಕದ ಅರಸು ವಿಷ್ಣುವೆಂಬವನ ತನ್ನ ಸತಿಮಣಿಯೊಡನೆ ಅಟ್ಟಹಾಸದಿಂದ ಮೆರೆಯುತ್ತ ಸತಿಯೊಡನೆ ಲೀಲಾ ವಿನೋದವನ್ನಾಡಿಸುವಂತೆ. ಕೈ ಬಲ ಬಲ ಇವನ ಸಂಪದಕ್ಷೆಯನ್ನು ಕಾಣಿ. ಇವನಿಂದ ನಮ್ಮ ವಂಶೋದ್ಭವರಾದ ಭಸ್ಮಾಸುರ ಮುದ್ದಾಸುರ ಇಂಥ ಅನೇಕ ವೀರರು ಇವನಿಂದ ಅದರಾದದ್ದನ್ನು ನೆನೆಸಿಕೊಂಡರೆ ಉಳಿದದ್ದು ಆದ ಕಾರಣ ಬಪ್ಪರ ಈ ಹದಮನ ವೈಕುಂಠವ ಕ್ಷಣ ಮಾತ್ರದೊಳ ಸುಟ್ಟು ಭಸ್ಮ ಮಾಡಿ ಇವನ ಹಟ್ಟ ಹದವಂ ಈ ಶಕ್ತಿ ಸೂತನ ಮಹಾರಾಜನೇ ವೀರಾದಿ ವೀರ ಸುರಕುಲ ಗುಟಾರ ಅಸುರಕುಲ ಚಕ್ರೇಶ್ವರನಿಗೆ ಯಾವ ದ್ರೋಗದಳ ಸರಿ ಸಮಾನರ ದಾವನಿಲ್ಲವೆಂದ್ರೆ ಮಂಡಲವ ಬೆರ್ರನ ಬಿರಿಯುವಂತೆ ಜಯವೇಹ ಹೊಡೆಸವಂತವನಾಗ ಸೂತನ ವೈಕುಂಠವನ್ನು ಸರ್ವನಾಶ ಮಾಡೋಳೆಕ್ಕ ರಾಕ್ಷಸ ವೀರರೋಳ ಪ್ರಖ್ಯಾತನಾದ ಅಣ್ಣ ಸುಗುಣಲವನೇ ಅಜಯಂಬ ಗಗನದಲ್ಲಿ ಭುಜಲ್ ಭುಜಲ್ ಎಂಬ ದಾನವರಾಜನ ಗೋಪಾಲ ಸತ್ಯ ಕುಲಗಿರಿ ಪರ್ವತಗಳು ನಡೆಸುವದವ ತಲೆಗಳಗದರು ಹೊಲೇಂಜ ಅಣ್ಣಯ್ಯನೇ ಅಹೋ ತಮ್ಮಯ್ಯನೇ ಮಧ್ಯರಾದ ವೈರಿಗಳ ಗುಂಡಿಗೆ ಯಮಸೀಲನೀಯ ತಮರ ಮೇಲೆ ಪರಕಣ್ಣ ತೋರಿಕೆ ಇವರ ಪಾದಗಳಿಗೆ ನಾವೇ ಶ್ರೇಷ್ಠರೆಂದು ಬರೆಯಬೇಕು. ಶ್ರೇಷ್ಠರಿಂದ ಮೆರೆಯಬೇಕಾಗಿದೆ ಅನುಜ. ನಾವು ಅಗ್ರಜ ಓ ಅನುಜ, ಈ ಭುವನ ಬ್ರಹ್ಮಾಂಡದಲ್ಲಿಯೇ ನಮ್ಮ ಸರಿ ಸಮರಾಟ ಪರಾಕ್ರಮಿಗಳೇ ಇಲ್ಲ, ನಮ್ಮ ಪುಣ್ಯಕ್ಕೆ ಇದೇ ಇಲ್ಲ. ಸರಿ ಬಲ 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 ನಾವೇ ಧನ್ಯರು, ನಾವೇ ಕೃತಾರ್ಥರು. ಬಲೆ ಬಲೆ ಇನ್ನು ಮೇಲೆ ಬ್ರಹ್ಮನ ನಮ್ಮ ಮನೆಯಲ್ಲಿ ಜ್ಯೋತಿ ಸೈಯಬೇಕು, ವಿರೂಪಾಕ್ಷನಿಂದ ಕಸ ಗುಡಿಸಬೇಕು, ಸರ್ವೇ ನಮ್ಮನ್ನೇ ಪೂಜಿಸಬೇಕು. ಇಂದ್ರನು ನಮ್ಮ ಲೋಕದ ಪಟ್ಟಣಕ್ಕೆ ಕಾವಲುಗಾರನಾಗಿರಬೇಕು. ಬಲೆ ಅನುಜ, ಒಳ್ಳೆಯ ಪ್ರಶ್ನೆಯಿಟ್ಟು ನಮ್ಮಿಡದ ವೈಕುಂಠವನ್ನು ಮುಡಿ ಮುಡಿ ಮಾಡಿ ಸರ್ವಲೋಕಕ್ಕೆ ನಾವೇ ಪ್ರಖ್ಯಾತರೆನಿಸಿಕೊಳ್ಳುವುದಕ್ಕೆ ವೈಕುಂಠದ ರಕ್ಷಣೆ ಅಸುರನ ಕುಲಕ್ಕೆ ಅನುಜ ನನ್ನ ಇಷ್ಟದಂತಾಗಲಿ. ಅಹೋ ರಮಣ, ಹೀಗೆ ಘೋರವಾದ ಧ್ವನಿಯೋ ಕೇಳಿ ಬರುತ್ತಿರುವುದಲ್ಲ. ನಮ್ಮನ್ನೇನು ಮಾಡಲಾರು ಕಾಂತಿ. ಆ ಧ್ವನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದು ಕಾಂತ. ಅರಿಗೆ ಮೋಹದ ರಾಣಿ ಎನ್ನ ಮುದ್ದಿನ ಹರಿಗಿನಿ ಯಾರೋ ಘೋರದನಿ ಮಾಡಿದರೂ ನಮ್ಮನ್ನೇನು ಮಾಡಲಾರರು. ನೀನು ಬೇಡ. ಆ ಗೂಢ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ಸುಂದರಿ, ಅಂದರ ನಾನು ಹೋಗಿ ಆ ದುಷ್ಟರನ್ನು ಸಂಹಾರ ಮಾಡಿ ಬರುವೆ. ನೀನು ಈ ಮಣಿ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ, ಸದ್ಗುಣ ಬರಣಿ. ನೀನು ಹೆಸರನ್ನು ನೋಡುತ್ತೀಯಾ?
ಚಂಡ ವಿಕ್ರಮನಾದ ಸೋಮಕಾಸುರ ಮತ್ತೆ ಸಾರಿ ಬಂದಿದೆ. ಆಗವಲೇ ಹನುಮ ಏ ಭ್ರಷ್ಟ, ಮುಖ ದೊಡ್ಡ ಪರಾಕ್ರಮಿಯಾದ ಭಸ್ಮಾಸುರನ ಆರ್ಭಟಕ್ಕೆ ತಡೆಯಲಾರದೆ ಮೈಗೆ ಕುಬುಸ ಮುಟ್ಟು ಕೈಗೆ ಬಳೆಯನ್ನು ತಂದು ಕಲೆ ಕೈಲಾಗದ ಏಡಿಯಂತೆ ಬಣ್ಣವುಳ್ಳ ಹೆಣ್ಣಾಗಿ ಹೋಗಿ ಮಾಡಿದೆ. ಹೌದಲೇ ಮುಖನೇ ನಿನ್ನನ್ನು ಈ ಧರಣಿಯೊಳಗೆ ಧೀರನೆಂದು ಕೊಂಡಾಡುವರೆ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚರೆ. ನಿಮ್ಮ ಪರಕ್ರಮಕ್ಕೆ ಬೆಂಕಿ ಹಚ್ಚಲಿ. ಇಂಥ ಬಂಡವಾಳ ಬಾಳುವುದಕ್ಕಿಂತ ಸಾಯುವುದು ಲೇಸನವೇ? ಕಾಣಲೇ ಯಾರು ಸಾಯ್ತಾರೆ ನೋಡಲೇ ಬಣ್ಣ ಅಂತ ಪರಾಕ್ರಮಿಯಾಗಿದ್ದರೆ ಎನ್ನೋ ಯುದ್ಧಕ್ಕೆ ನಿಲ್ಲಯ ಬಂಡ ಹೋಲಿರೆ. ಹೋಳಿ ಬಳಿರಿಯಲ್ಲ ಈ ವಿಷ್ಣುವೇ ಇಂದಿನ ದಿನದಲ್ಲಿ ಕೈಯಲ್ಲಿ ಜೀವನ ಪಡೆಯಲು ಸಾಧ್ಯವೇ? ಸುಳ್ಳರಿಯ ಸುಸುತ್ತ ದಶ ದಶಕ ಕಗ್ಗತ್ತಲ ಕವಿಯ ಸಮಸರಂಗಳಂಬಿಡುವೆ ಸಾರಾಂಶ. ಹೌದಲೇ ಹನುಮ? ಏ ಭ್ರಷ್ಟ, ಏ ಭ್ರಷ್ಟ, ಎಂದಕ್ಕೆ ಮೋಸ ಮಾಡಿ ಹಸುರರನ್ನ ಕೊಂದ ಬಡಿಯಲ್ಲ ನಿನ್ನ ಮೇಲೆ ನನಗೆ ಅಂತಃಕರಣವಾಗುವುದು. ಏತಕ್ಕೆಂದರೆ ನಿನ್ನಂತರಣ ಏಡಿಯನ್ನ ಸಂಹಾರ ಮಾಡದ ನಿನಗೆ ಜೀವದಾನ ಮಾಡುವನ ನಾರಾಯಣ ನುಡಿಯಲಾರದು ನನ್ನಲ್ಲಿ ನಿನ್ನೆಯ ಪ್ರಾಣ ಬೇಡ ನನ್ನಯ ಪಾದ ಚರಣ ಕೊಡುವೆ ನಿನಗೆ ಜೀವದಾನ ಏ ಮುಖರೇ ಹೇಳಲಿ ಅದೇನು ಚಂದ್ರಯ್ಯ? ಬಿಡು ಬಿಡು ನಿನ್ನ ಗರ್ವ ಬಿಡದಿದ್ದರೆ ಮಾಡುವುದಿಲ್ಲ ಅದು. ಕೊಟ್ಟ ಮಾತನ್ನು ನಡೆಸಿದೆ ಭಕ್ತನಾದ ಪದ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದೆ ಬೋಲೆ ನಿಮ್ಮಂತ ಧನುಜನನ್ನು ಹೊತ್ತೆ ಲೆಕ್ಕಿಸಿದೆ ಹಿರಣ್ಯ ಕಶ್ಯಪನ ಸೋಮಕಾಸರ ಭಸ್ಮಾಸುರ ಸೋಮಕಾಸರ ಮೊದಲಾದ ಸತ್ಯದ ರಕ್ತಸನ್ನು ಹೊಕ್ಕೆ ಲೆಕ್ಕಿಸಿದೆ ನಿಜ ಧೈರ್ಯದಿಂದ ಯಾರನ್ನು ಸಂಹಾರ ಮಾಡುವುದು? ಹೌದಾ? ನಿಮ್ಮಂತ ಧನುಜನನ್ನು ಹೊಕ್ಕೆ ಲೆಕ್ಕಿಸಿದೆ ಚಕ್ರದ ಹಾರನನ್ನು ಬೆರೆದೆ ಬೋಲೆ ಇಂಥ ರಾಕ್ಷಸರ ಮುಂದೆ ಕಟಕಟ ಮಾತುಗಳನ್ನು ಹಾಡಿ ಸಾಯಬೇಡರಿ ಅತಿ ಜಾಗೃತಿ ಯುದ್ಧಕ್ಕೆ ಹಾಕಿದ್ದೀರಿ ವಿಷ್ಣುವೆಂಬ ನಾರಾಯಣ ಇಲ್ಲಿ ಯಾರದೇನೋ ನಿನ್ನ ಭುಜಬಲಂಕಣ ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ದನ ನಡಗಟ್ಟ್ಯಾವ ಏನೇ ಭ್ರಷ್ಟ ನೀನ ಪರಮ ಪಾಪಿಷ್ಟ ಇದು ಒಂದು ನಿನ್ನ ಕೆಟ್ಟ ಕಷ್ಟ ನಿನಗೆ ಬಂದದ ಗಡಬದ ಬಲ ಕಷ್ಟ ದೊಡ್ಡ
ಹೌದೇನು ದೇವ? ಆದ ಕಾರಣ ಈ ಸಮಯದಲ್ಲಿ ಈ ಮೂರ್ಖರನ್ನು ನಿಗ್ಗರಿಸಲು ಎನ್ನಿಂದ ಆಗದು. ಹ, ಆದ ಕಾರಣ ನಾನು ಮಾಯವಾಗುವನು, ಆಲೋಚನೆಯನ್ನು ಮಾಡಿ ಮಗ್ನನಾಗಿರುವನು. ಈ ಮೂರ್ಖರ ಮುಂಡಗಳನ್ನು ಚಂಡಾಡಿಸುತ್ತಿದ್ದ ರಾಕ್ಷಸರೆಂಬ ತನಕ ಎಂಬ ಹೆಸರಾತಕ್ಕೆ ಸಾರಥಿಯದು ಜಾಗೃತಿ. ತಮ್ಮ ವಿಷಯದಿಂದ ಹೋಗಿ ಹೊಳೆ ಹೊಳೆಯಲೈ ಸಾರಥಿ ಹೋಗಡಿ. ಎನ್ನಯ ಕರ್ಮಕದ ಹರ್ಮಟಕ್ಕೆ ತಡೆಯಲಾರದ ವಿಷ್ಣುವೆಂಬ ವರ್ಷದ ಕೈಲಾಗದ ಏಣಿಯಂತೆ ಮಾಯವಾಗಿ ಓಡುವವನು. ಹ, ನಾನೇ ಸಂರಕ್ಷಣೆಗೆಂದನೆಂದ ಅಹಂಕಾರ ಮತ್ತದಿಂದ ಬರೆಯುತ್ತಿದ್ದ ದಮಾದಮನಾದ ಶ್ರೀಹರಿಯ ಈ ಶಕ್ತಿ ಸೂತನ ಹರ್ಮಟಕ್ಕೆ ತಾಳಲಾರದೆ ಕೈಲಾಗದ ಹೆಂಗಸಿನಂತೆ ಮಾಯವಾಗಿ ಓಡಿ ಹೋಗಿದವನಂತ ಗಂಡನ ಎಂದ ಜಯಬೇರ ನಡೆಸ ಬಂದ ಯೋಗನಾದ ಶ್ರೀಹರಿಯನ್ನು ಜಯಿಸವರಂದ ಒಡೆದು ಜಯಬೇರ ತಮ್ಮ ವಿಷಯದಿಂದ ಹೋಗಿ ಅಯ್ಯೋ ಶಿವ ಶಿವ, ನಾನು ಹೀಗೆ ಮಾಡಿದೆ. ಎಲ್ಲ ಪ್ರಾಣ ತಂತನೋ ನನ್ನನ್ನು ಅಂತಃಪುರದಲ್ಲಿ ಇರುವೆಂದು ಹೇಳಿ ಎತ್ತಲೋ ಮಾಯವಾಗಿ ಹೋದನು. ನಾನಾದರೂ ದಾರಿ ಕಾಣದಂತೆ ಹೋಗಿದೆ. ಇದಕ್ಕೆ ಗತಿಯನ್ನು ಮಾಡಬೇಕು ಸಾರಥಿ, ವಿಶಾಲಂತೆ. ಇಲ್ಲಿ ಓರ್ವ ನಾರಿಯ ಧ್ವನಿಯಾಗುತ್ತಿರುವುದು ಹೌದು ಅನುಜ? ವಿಷ್ಣು ಎಂಬ ಭ್ರಷ್ಟನು ನಮ್ಮ ಆರ್ಭಟಕ್ಕೆ ತಡೆಯಲಾರದ ದಿಕ್ಕದ ಸೈನ್ಯದ ದಿಗ್ಭ್ರಾಂತಿಯಾಗಿ ಮಾಡುವನು. ಆದರೂ ಚಿಂತೆ ಇಲ್ಲ, ಅವನ ಸತಿಯಳಾದ ಅಷ್ಟಲಕ್ಷ್ಮಿಯನ್ನು ಚಟಪಟಿ ಎಂಬುದಕ್ಕೆ ಚಚ್ಚನ ಎದುರಿಗೆ ನಿಂತು ಯುದ್ಧವನ್ನು ಮಾಡುವನು. ಆದ ಕಾರಣ ಅಷ್ಟಲಕ್ಷ್ಮಿಯನ್ನು ಎಳೆದುಕೊಂಡು ಹೋಗಿ ನಮ್ಮ ಲೋಕಕ್ಕೆ ಬಿಟ್ಟು ರಾಜಾಂಗಕ್ಕೆ ಭೋಳಿರಿಯಲೈ ಸಾರಥಿಯೇ ದುಂಡಾದ ಮುಖ, ಹಗಲಾದ ಹಣೆ, ಹಣೆಯ ತುಂಬ ಚಂದ್ರನ ಬೊಟ್ಟು, ಮೊಗಚ್ಚ ಮುತ್ತಿಕ್ಕವಂತ ಕೂದಲು, ಕೂದಲಿಗೆ ತಕ್ಕಂತ ಮುಡಿ, ಮುಡಿಗೆ ತಕ್ಕಂತೆ ಮೈಗಟ್ಟು, ಮೈಗಟ್ಟಿಗೆ ಹ, ಸಾರಥಿ ಹೋಗಡಿ. ಅಬಬಬಬಬಬಬಬಬಬಬಬಬ. ಇವಳ ತೊಡೆಗಳ ನೋಡಿದರೆ ಬಾಳೆ ತಿಂಡಿನಂತೆ, ಇವಳ ನಡವ ನೋಡಿದರೆ ನಾಗರ ಮಣ್ಣಿನಂತೆ, ಇವಳ ತುಟಿಗಳ ನೋಡಿದರೆ ತೊಂಡೆ ಹಣ್ಣಿನಂತೆ. ಹೌದೇನು ದೇವ? ಏ? ಹೋಗಡಿ. ಈ ಕಾಂತೆಯ ಕರದೊಳಗಿರುವ ಕೈ ಬಲಗಳನ್ನು ಕಂಡ ಕಾಮನ ಬಿಲ್ಲಿಗೆ ಕತ್ತಲಾದರೂ ಆಗಬಹುದು. ಈ ಚಂದುಳ್ಳ ಚೆಲುವೆಯ ಅಂದ ಚಂದವನ್ನು ಕಂಡು ಚಂದ್ರನ ಉದಯದಿಂದ ರಕ್ತ ಸುವರ್ಣವಾಗಿ ಆಗಬಹುದು. ಹೌದೇನು ದೇವ? ಅಲ್ಲ ಸಾರಥಿ, ಹೋಗಡಿ. ಈ ಮೋಹನಾಂಗಿಯ ಮೆಲ್ಲನೆ ಭೂಮಿಯ ಮೇಲೆ ಇಡುವ ಹೆಜ್ಜೆಯನ್ನು ಕಂಡು ಹ, ಭೂ ತಾಯಿಯು ತನ್ನ ರೂಪವನ್ನು ತಾನೇ ಪರೀಕ್ಷಿಸಿಕೊಂಡರು. ಹ, ಈ ಜಡ ಜಕ್ಷಿಯ ಜಡ ಒಳಗಿನ ಮಲ್ಲಿಗೆಯ ಬಿಸಿಲಿಗೆ ಬಾಡವದಮ ಕಂಡ ವರ್ಣ ಇವಳ ಮೈಕಟ್ಟು, ಮೈ ಬಣ್ಣ, ನಡು ಸಣ್ಣ, ನಾಗರ ಬಣ್ಣ, ಕುಡಿಲೋಟ, ಮೈ ಮಾಟ, ನಗುಮುಖದ ಚಲ್ಲಾಟ. ಹ, ಸೃಷ್ಟಿಕರ್ತನಾದ ಬ್ರಹ್ಮನ ಈ ವನಿತಾಮಣಿಯನ್ನು ಸೃಷ್ಟಿ ಮಾಡುವುದಕ್ಕೆ ಅದೆಷ್ಟು ದಿವಸಗಳ ಕಷ್ಟಪಟ್ಟಿರುವರು ಏನು? ಹೌದೇನು ದೇವ? ಈ ಸುಂದರ ಸ್ತ್ರೀಗಳನ್ನು ಈಗ ನಾನು ಕೂಡುವುದಕ್ಕೆ ಅದೆಷ್ಟು ದಿವಸಗಳ ಕಷ್ಟಪಡಬೇಕು ಏನೋ. ಹ, ಈಗೆಲ್ಲ ಹಾಗಿರಲಿ, ಜಾಗ್ರತೆಯಿಂದ ಇವಳ ಮನ ಹೋಲಿಸಿ ನಮ್ಮ ಲೋಹಾವತಿ ಪಟ್ಟಣಕ್ಕೆ ಕರೆದೊಯ್ಯುವುದಕ್ಕೆ ಪ್ರಯತ್ನ ಮಾಡುವನ. ನೋಡಲೆ ಸಾರಥಿಯೇ, ಕಣ್ಮರೆಯಾದ ಜಾಗೃತಿ. ತಮ್ಮ ವಿಷಯದಿಂದ ದೇವ ಮಹಾನ್ ಬಾಬ. ಏನೇ ಮಾಯಕಾರನಾದ ಕಪಟ ವಿಷ್ಣುವಿನಲ್ಲೇ ಏನು ನಮ್ಮನ್ನಂತ ರಸಿಕರಿಗೆ ಕಾರಣವಿದೆ? ಏನೇ ಸುಂದರಿ, ಅಂದ ಮೇಲೆ ಅಂತ ಎಂಬೆಡಿಯಾದ ಮಾಯಕಾರನ ಆಸೆಗೆ ಬಿಟ್ಟು ನಮ್ಮಣ್ಣನ ಮೇಲೆ ಮನಸ್ಸಿಟ್ಟು ಸರಸದಿಂದ ಆತನಾಲ ಸುರಸುಖದ ಮಾತುಗಳನ್ನಾಡಿ ನನಗೆ ಮನ ಆನಂದವಾಗುವಂತೆ ರತಿ ವಿಲಾಸದ ಕೂಡಿ ಎಂಬುದೇ
ಕರೆಯುತ್ತಿರುವಿಯಲ್ಲ, ಇದು ನೀನು ಮಾಡಿದವ ಮೂರನೆಯ ತಪ್ಪು. ಇಷ್ಟೊಂದು ತಪ್ಪಗಳನ್ನಿಟ್ಟುಕೊಂಡ ಮತ್ತೆ ನಾನೇನು ತಪ್ಪ ಮಾಡಲವನನ್ನ ಬಡಿವಾರ ಮಾಡಿ ಕೇಳಬೇಡರೆ. ಏನೇ ಸುಂದರಿ, ಅಣ್ಣ ಅಣ್ಣ ಅನ್ನುವುದಕ್ಕೆ ನೀ ನನಗೆ ಒಡ ಹುಟ್ಟಿದವಳು ಅಲ್ಲ, ನಾನು ನಿನಗೆ ಜೊತೆ ಹುಟ್ಟಿದವನು ಅಲ್ಲ. ನೀನೇನು ನನ್ನ ಪತಿಯ ಅಣ್ಣ ದೇವರೇ ಎಂಬುವ ಅಲ್ಲದ ಮಾತುಗಳನ್ನು ಬೆಟ್ಟ ಚಿನ್ನರನ್ನ ಎಂಬುವ ಅಲಂಕಾರ ಮಾತುಗಳನ್ನು ಆಡಿ ಎಣ್ಣೆ
ಪಡೆಯ ಮೇಲೆ ಲೋ ಮೂರ್ಖ, ಬಾಯಿಗೆ ಬಂದಂತೆ ಮಗತ್ರಿಯ ನಿನ್ನ ಬಾಯಲ್ಲಿ ಹೊರಗಡೆ ನನ್ನ ಬಾಯಲ್ಲಿ ಹೊರಗಡೆ ನಿನ್ನ ನಾಲಿಗೆ ಸೇರಿ ಹೋಗಲಿ. ಲೋ ಹೊರಗಡೆ, ಲೋ ದುರ್ಮಾರ್ಗನೇ, ಲೋ ನೀತಿನ ಗೊತ್ತಿದೆ, ಲೋ ಮಾಂಸಕ್ಕೆ ಲೋ ಜೋತೆ, ಹೇಳಂತ ಕೇಳು. ಅಹಂಕಾರವೇ, ನನ್ನ ಜಾತಿ ಯಾವುದು, ನಿನ್ನ ವಂಶ ಯಾವುದು? ನೀನೇನು ಮಾಡುವೆ? ಲೋ ಹರಮನೆ, ನಮ್ಮ ಜಲಂಧರ ರಾಕ್ಷಸನೋ ಅಥವಾ ದೇವತನೋ? ಲೋ ಭ್ರಷ್ಟ, ಲೋ ಪಾಪಿಷ್ಟ, ನಾನು ಯಾರನ್ನ ಕೈ ಹಿಡಿದೆನೋ ಎಂದು ತಿಳಿದುಕೊಂಡಿರುವೆ. ವಿಷ್ಣುವನ್ನ ಕೈ ಹಿಡಿದೇವೆ, ಅಂದ ಮೇಲೆ ನಾವು ದೇವತರಲ್ಲವೇ? ಭ್ರಷ್ಟ, ಲೋ ಹರಮನೆ, ಲೋ ಮೂರ್ಖರಾದ ಶಿಕ್ಷಿಸಿದ ಪ್ರತಿಭೆ, ಹೆಣದ ಮೇಲಿನ ಹೆಣವು ಬಾಯಿಸಿದಂತೆ ನೀವು ನನ್ನನ್ನು ಬಾಯಿಸುವುದು ಬರವಲ್ಲ. ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ಮನವಿತ್ತಿರುವನು. ಒಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬಿಟ್ಟು ಎನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ರಕ್ಕಸ. ಬಿಡಲು ನಿನ್ನ ಕರ್ತವ್ಯ. ಮಾಡಲೇನ ಸುಂದರಿ? ನಾರಿ ಕ್ಷೀರ ಕಡದಲ್ಲಿ ಉದ್ಭವಿಸಿದವ ಯಾರೇ ನಿನ್ನ ರೂಪ ಲಾವಣ್ಯಕ್ಕೆ ಕಟ್ಟು ಕದ್ದು ದುರುಡನಾದ ನಮ್ಮಣ್ಣಯ್ಯನ ಮನಸ್ಸೋತು ಯಾರೇ ಈ ನಿನ್ನ ರೂಪವನ್ನು ಕಂಡು ಚಂದ್ರನ ಹಂತಗೆಟ್ಟು ಎಂದೆಂದಿಗೂ ಸರಿಯಾಗಿಲ್ಲವೆಂದು ಮೌಳಾಮವಾಸಿಗೆ ಯಾರಿಗೂ ಕಾರಣದಿಂದ ಮಾಯವಾಗಿ ಹೋದನು. ಸುಂದರಿ, ಈ ನಿನ್ನ ನೇತ್ರಗಳನ್ನು ಕಂಡು ಕಮಲ ಹೂವು ಬಾಡಿ ಹೋಗಿತ್ತು, ನಿನ್ನ ಪಡು ನಡುವಿನ ನಡಿಗೆಯನ್ನು ಕೊಂಡು ಭವಿಷ್ಯವಿತ್ತು. ಸುಂದರಿ, ನಿನ್ನ ತುದಿಗಳನ್ನು ಕಂಡು ಹರಳಿದ ತಾವರೆ ಮುಂದಿನ ಹೋಗಿತ್ತು, ಈ ನಿನ್ನ ಜಡೆಯನ್ನು ಕಂಡು ಸರ್ಪವು ಕ್ಷೀರ ಸಾಗರದಲ್ಲಿ ಉದ್ಭವಿಸಿದ ಅರ್ಥಲಕ್ಷ್ಮಿಯೇ, ಲೋ ಗೆಷ್ಟ, ದಿಟ್ಟ ನಮ್ಮಣ್ಣಯ್ಯನ ನಿನ್ನ ಮೇಲೆ ಮನಸ್ಸಿಟ್ಟನು, ನಮ್ಮ ಪಟ್ಟಣ ಸಹಿತ ಕರೆದ ಮಾರ್ತ ಬಿಟ್ಟನು. ಲಕ್ಷ್ಮಿಯೇ, ಲೋ ಹರಮನೆ, ನಿನ್ನ ಹೆಸರು ಅಷ್ಟಲಕ್ಷ್ಮಿಯನ್ನು ನಮ್ಮ ಅಣ್ಣನ ಕಿವಿಯಿಂದ ಕೇಳಿದರೆ ಸಾಕು, ನಮ್ಮ ಆಕ್ರಮಣ ಮುಖದಲ್ಲಿ ಮುಗುಳನೆಗೆ ಬರುವುದು, ಎಲ್ಲಿರೋ ಸಂತೋಷವನ್ನು ಹುಟ್ಟಿ ಬರುವುದು. ಸುಂದರಿ, ಇಂಥ ಗುಣ ಮನಸ್ಸಿನಿಂದ ನಂಬಿರುವ ನಮ್ಮ ಅಣ್ಣಯ್ಯನನ್ನು ಕರುಣೆಯಿಂದ ನೋಡು, ಪ್ರೀತಿಯಿಂದ ಮಾತನಾಡು. ಈಗಿನ ಅರ್ಥಕ್ಕೆ ಸರಿಯಾಗಿ ಹೇಳು. ನನ್ನೇ ನಟ್ಟಿರುವ ನಮ್ಮ ಅಣ್ಣನ ಕಣ್ಣಲ್ಲಿ, ನುಡಿದಿರುವ ನಮ್ಮ ಅಣ್ಣನ ಬಾಯಲ್ಲಿ, ಹೊಂದಿರುವ ನಮ್ಮ ಅಣ್ಣನ ಮನಸ್ಸಲ್ಲಿ, ಇನ್ನೇತಕ್ಕೆ ತಡ ಬಲಗಾಲಿಡುವರು ನಮ್ಮ ಪಟ್ಟಣದಲ್ಲಿ. ನಿನ್ನ ಕೆಟ್ಟ ಜಾತಿ. ಲೋ ಮೂರ್ಖ, ಪಂಚದಳಾಕ್ಷಿ, ಮಧುರ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕ್ಷೀರ ವಲಯಗಳ ಉದ್ಭವಿಸಿದ ಕಪಟ ವಿಷ್ಣುಗಳ ಸತಿ. ಸುಂದರಿ, ಲೋ ಹರಮನೆ, ನಿಮ್ಮಗಳ ಕೈಯೆಲ್ಲ ಸಿಕ್ಕಿದ ಮರಿ ಸಿಕ್ಕಂತೆ ನೀನು ನಮ್ಮ ಕೈಯೊಳಗೆ ಸಿಕ್ಕಿರುವೆಯಲ್ಲ, ಏನು ಮಾಡುವೆ? ಈಗ ನಿನ್ನನ್ನು ಬಿಡಿಸಿಕೊಳ್ಳುವ ಭರಟ್ಟೆ ಯಾರವರು? ಬರೋರು ಸ್ವಲ್ಪ ತಾಳು. ಬಹಳ ಎಚ್ಚರದಿಂದ ಮಾತನಾಡು. ಏನು ಎಚ್ಚರದಿಂದ ಮಾತನಾಡು. ಸುಂದರಿ, ಲೋ ಹರಮನೆ, ನಾಲಿಗೆಗೆ ಎಲ್ಲವೆಲ್ಲ ಬಿಗುವರಲಿ, ನಾವು ದಾನವರೆಂಬುವ ಭಯವರಲಿ, ನೀನು ಎನ್ನುವುದರಲಿ, ಲೋ ಹರಮನೆ, ತಿಳಿದ್ರಲಿ, ನೀನು ಎಕ್ಕೆ ಲೋ ಭ್ರಷ್ಟ, ಜಾಸ್ತಿ ಹಾರಾಡಬೇಡ. ಸುಂದರಿ, ಹಾರಾಟಕ್ಕೆ ದೇವತರನ್ನು ಹೆದರಾದವರ ಗತಿ ಏನಾಗುವುದು? ಹಾರಬಟ್ಟಕ್ಕೆ ನಿನ್ನ ಕಣ್ಣಿನ ದಿಗ್ಗಜ ಬರೋರು ಸ್ವಲ್ಪ ತಾಳು. ನಿನಗೆ ಏನು ಕೇಳುಗಾಲ ಬಂದಂತೆ ಕಾಣಬಹುದು. ನೀನು ಕೆಟ್ಟು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡುವುದು? ಸುಂದರಿ, ನಿನ್ನನ್ನು ನಮ್ಮ ಅಣ್ಣನ ತೆಗೆದುಕೊಳ್ಳುವುದು. ಲೋ ಭ್ರಷ್ಟ, ಭ್ರಷ್ಟರೇ, ಲೋ ಹರಮನೆ, ಅದಮಳೆ, ಏನು ಹೇಳಿದೆ? ಸುಂದರಿ,
ಧೈರ್ಯ ಸ್ಥಿರವದಕ್ಕಾಗಿ ಕೆಲವು ಧರ್ಮಾರ್ಥನೆ ಈ ಜನ್ಮದಲ್ಲಿ ವಿಷ್ಣು ಏನಿದೆ ಶ್ರೇಷ್ಠ ಪತಿಯು ಸುಂದರಿ ನಿನ್ನಂತ ಮೂರ್ಖನನ್ನು ನಾನು ಸರ್ವತ ವಹಿಸಲಾರೆ ಶ್ರೇಷ್ಠ ಸ್ವಲ್ಪವಾದರ ಬುದ್ಧಿ ಇಲ್ಲ ಅವನೇನು ಅಂತ ದೊಡ್ಡ ಬಲವಂತನಲ್ಲ ಸುಂದರಿ ಆ ಹದಮನಂ ಹಿಡಿದವನ ಇದೇ ಸುಂದರಿ ಆ ಹದಮನಂ ಹಿಡಿದವನ ಕೈಕಾಲಗಳನ್ನು ಕಟ್ಟಿ ಅವನ ಖಂಡದಲ್ಲಿ ನನ್ನನ್ನು ಸಂಬೋಧ ಮಾಡುವ ಶಕ್ತಿ ನಮ್ಮಲ್ಲಿ ಕೇಳಿ ನಮ್ಮ ಹಾಡುಮಠಕ್ಕೆ ನಿನ್ನ ಗಂಡನ ಕ್ಷೀರ ಸಾಗರದಲ್ಲಿ ಸುಂದರಿ ಆದ ಕಾರಣ ನೀನು ನಮ್ಮಣ್ಣೆಯ ಮೇಲೆ ಮಾವನ್ನಿಟ್ಟು ಸಡಗರದಿಂದ ಮಾತನಾಡಿ ಚಂಬಸಿಗೆಯ ಮುಟ್ಟು ಅಲೆಗೆ ಕುಂಕುಮದ ಬಟ್ಟು ಜಟಕ್ಕೆ ಮಲ್ಲಿಗೆ ಒಂದಟ್ಟು ಈ ನಿನ್ನ ಮೃದುವಾದ ದೇಹಕ್ಕೆ ಬಂಗಾರದ ಆಭರಣಗಳನ್ನು ಧರಿಸುವ ಸುಂದರಿಯಾಗಿ ಸಿದ್ಧವಾಗಿ ಮಾನವಿಷ್ಟು ಹೊಸದೆ ಹೊರಬಿದ್ದರೆ ಬರಮಾಡಿ ಸುಂದರಿ
ಎತ್ತಿಕೊಂಡು ನೀನು ಮುತ್ತಾಡಿ ಎಲ್ಲ ಕೈಯನ್ನು ಹಿಡಿ ಸುಖವ ಪಡಿ. ಸೊಲ್ಲಿಗೆ ಹರಿಯನ್ನು ಬಲ್ಲಿದವನಂದು ಹೊಗಳುವೆಯ ನಿನ್ನ ಗಂಡನ ಅಂತ ಬಲಕ್ಕೆಲಾಗಿದ್ದರೆ ನನ್ನ ಕೈಗೊಪ್ಪಿಸಿ ಇನ್ನೊಂದು ಸಾರಿ ನಿನ್ನ ಬಾಯಲ್ಲಿ ಎಷ್ಟು ಬಲವಂತನೋ ಎಷ್ಟು ಶ್ರೇಷ್ಠನೋ ಎಷ್ಟು ಬಲವನಂತ ಹೊಗಳಿದರೆ ಏನು ಮಾಡಲು ನಿನ್ನ ಗಂಡ ವಿಷ್ಣು ಎಲ್ಲ ನಿಮ್ಮ ಮುಕ್ಕೋಟಿ ದೇವತರ ಬಂದರಿನ್ನು ಈ ಭ್ರಷ್ಟ ಲಕ್ಷ್ಮಿ ನುಡಿದ ನುಡಿಗಳನ್ನು ಕೇಳಿದ್ಯಾ? ದಾನವರೆಂಬ ವಯವತು ಮಾತ್ರವಿಲ್ಲದ ಬಾಯಿಗೆ ಬಂದಂತ ಮಗಳು ಹೌದು ಆಲಸ್ಯಂ ಅಮೃತಂ ವಿಷಂ ಎಂದ ಹಾಗೆ ಕೈಗೆ ಸಿಕ್ಕ ಕನ್ಯೆ ಮಣಿಯನ್ನು ಬಿಡುವುದುಂಟೆ. ಇವಳು ಆಡುವ ಮಾತುಗಳೆಲ್ಲ ಬರೇ ಖಂಡೆ. ಇವಳ ಬೆಳಗಿನ ನುಡಿಗಳನ್ನು ಕೇಳದೆ ಈ ಕೈಯಾಳಿಯ ಮಾತಿಗೆ ಮರ್ಯಾದೆಯನ್ನು ಕೊಡದೆ ಇವಳ ಜಡೆ ಮುಡಿ ಎಂಬಿಡಿದ ಚರಣ ಎಳೆದ ಎಳೆಳಿ ಹನಸ ಕೇಳಿದು ಒಂದು ಸಾರಿ ಆವಿಷ್ಟು ನಮ್ಮ ನೀನು ಬರೀ ನಮ್ಮ ಅಣ್ಣಯ್ಯನೇ ಗಂಡನನ್ನು ಕರಿ. ಈ ಮಾತನ್ನು ಮೀರುತ್ಯಾದರೆ ನಿನ್ನ ಕೋಳಾಟ ನಿಮ್ಮಲ್ಲಿ ಸಮಚರ್ಚನ ಸೇರೆ ಸತ್ತರಿನ ಸೆರೆಯನ್ನು ಹೋಗುವುದರಿಂದ ಮಾರಾರಿ. ಈಗ ನಮ್ಮ ಕೈಯಿಂದ ನಿನ್ನ ಸೆರೆಯ ಬಿಡಿಸುವರು ಯಾರೇ ಸಿಂಗಾರಿ. ಮೂರು ಲೋಕಕ್ಕೆ ನೀನೇ ಮಹಾಸುಂದರ. ಇಂದ್ರನು ಹಾಲನ್ನು ಬಯಸಿದಂತೆ ನಮ್ಮ ಮಾತನ್ನು ನಿನ್ನ ಬಯಸಿರುವನು. ಆದ ಕಾರಣ ನೀನು ನಮ್ಮ ಅಣ್ಣಯ್ಯನ ಕೂಡ ಸೇರಿ ಇಬ್ಬರ ಮನಸ್ಸು ಒಂದಾಗಿ ಬರುತ್ತದೆ. ಉತ್ತಮವಾದ ಪುತ್ರ ಸಂತಾನವನ್ನು ಎತ್ತಿಕೊಂಡು ಮತೀನ ವಿಷ್ಣು ನಮ್ಮರದು ನಮ್ಮ ಬಂಧು ಬಾಂಧವರ ಬೆರೆತು ಸುಖವನ್ನು ಪಡೆಯುವಂತ ಮಾತಾಡಿದ ನಂಬಿಕೆ ನಮ್ಮ ಅಣ್ಣನಿಗೆ ಆಗುವರೆ. ಓಹೋ ಅಣ್ಣಯ್ಯ, ಇದೇ ಸುಂದರಿ ಈ ಕೋಣನಿಗೆ ಕರಮವನ್ನು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ಕಟ್ಟಿಯಿಂದ ಹೊರಟೋಗ ಹಠ ಬರುವುದೇ ಪುಣ್ಯ. ಇದೇ ಸುಂದರಿ ಅಣ್ಣಯ್ಯ, ಇಲ್ಲಿಯವರೆಗ ನಮ್ಮ
ನಮ್ಮನ್ನು ತುರುಳ ದುಷ್ಟ ಎಂದು ಬೈದಿಯಲ್ಲ, ನಿನ್ನ ಗಂಡನ ಬಲವಂತನು ಬಲಾಢ್ಯನೆಂದು ಕೊಂಡಾಡಿದೆಯಲ್ಲ. ಹೌದು ಅಣ್ಣಯ್ಯ. ನಿನ್ನ ಗಂಡನ ಅಂತ ಬಲಾಢ್ಯನಾಗಿದ್ದರೆ ಈಗ ಬಲಮದಕ್ಷಿಯಳು ನಮ್ಮ ಕೈಯಿಂದ ನಿನ್ನ ಧರ್ಮಸರಿಯನ್ನು ಬಿಡಿಸಿಕೊಳ್ಳಬೇಕಿಲ್ಲ. ಸುದರ್ಶನ ಅಣ್ಣಯ್ಯ, ಸುಂದರೇ, ಅದಕ್ಕಾಗಿ ನೀನು ನೋಡದೆ ಕೈಯನ್ನು ಮುಗಿದಿಲ್ಲ. ಇಲ್ಲಿಯವರೆಗೆ ನಿನ್ನ ಗಂಡನ ಅಂತ ದೊಡ್ಡ ಬಲವಂತನೆಂದು ಕೊಂಡಾಡಿದೆಯಲ್ಲ. ನನ್ನ ಗಂಡ ಬರುವವರೆಗೆ ನೀನು ಇಲ್ಲೇ ಇರುವೆಯ? ಸುಂದರಿ, ಸುಂದರಿ, ನಿನ್ನ ಧರ್ಮಸರಿಯನ್ನು ಬಿಡುವನು, ಹಾಗರ ಒಂದು ಮಾತು ಇರುವುದು. ಯಾವ ಮಾತು? ಸುಂದರಿ, ಅಣ್ಣಯ್ಯ, ಯಾವ ಮಾತು? ನಿನ್ನ ಗಂಡನ ಬಲಾಢ್ಯನಲ್ಲ, ನಾವೇ ಬಲಾಢ್ಯರೆಂದು ಕೊಂಡಾಡಿದರೆ ನಿನ್ನ ಧರ್ಮಸರಿಯನ್ನು ತಕ್ಷಣ ಬಿಟ್ಟು ಬಿಡುವನು. ಹೌದು ಅಣ್ಣಯ್ಯ, ನೀವೇ ಬರುವಂತಲೋ ಎಲ್ಲ ಸೆರೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗಿ. ಅಹೋ ಹಗಜನಾದ ಪ್ರಸೂದನ, ಈ ವನಿತಾ ಮಣಿಗಳ ಧರ್ಮಸರಿಯನ್ನು ಬಿಟ್ಟು ಬಿಡು. ಪರಾಕ್ರಮಿಗಳಾದ ನಾವು ನಮ್ಮ ಕುಲವೈರಿಯಾದ ಭ್ರಷ್ಟ ಬಿಷ್ಟವ ಎಲ್ಲಿ ಅಡಗಿದ್ದರ ಅವನನ್ನು ಬಿಡದೆ ಅವನ ಕೈ ಕಾಲುಗಳನ್ನು ಕಟ್ಟಿ ತರುವುದಕ್ಕೆ ಈಗಲೇ ಪೋಣಿ ಪ್ರಸೂದನ. ಇದೇ ನಾರೇ ನಮ್ಮ ಆಗ್ರಜನ ಆಗ್ರೆಯಂತೆ ನಿನ್ನ ಸೆರೆ ಎಂಬುಡುವನು. ಆದರೆ ಕೇಳು, ಮಾತು ಮಾತಿಗೆ ನಮ್ಮನ್ನು ಕಷ್ಟ ಪರಮಪಾಪಿಷ್ಟ ಎಂದು ಬೈದಿಯಲ್ಲ. ಆಪತ್ತು ಕಾಲ ಬಂದಾಗ ಹೆಂಡತಿಯನ್ನು ಪರಪುರುಷನಲ್ಲಿ ಬಿಟ್ಟುವಾಗ ನಿಮ್ಮ ಗಂಡನಾದ ಇಷ್ಟು ಬಲವಂತರು ಅಥವಾ ಒಂಟಿಯಾಗಿ ಸಿಕ್ಕ ಎಂಬುದು ಮಾನಹಾನಿ ಮಾಡದೆ ಅಣ್ಣ ಅಣ್ಣ ಎಂದು ಕರೆಯುವುದಕ್ಕಾಗಿ ಸರ್ವಸೆರೆಯನ್ನು ಬಿಡುತ್ತಿರುವ ಈ ರಾಜ್ಯದ ಚಕ್ರವರ್ತಿಯರಾದ ಪ್ರಸೂದನ ಶಂಕಿಸಿದ ಬಲವಂತರು ಈ ಸವಾಲನ್ನು ತಿಳಿದುಕೊಂಡರೆ ಇಷ್ಟ ನನ್ನನ್ನು ಆ ದುರ್ಮಾರ್ಗ ಕೈಗೆ ಒಪ್ಪಿಸಿ ನೀನು ಎತ್ತಲೋ ಮಾಯವಾಗಿ ಹೋದೆ. ಆ ದುರ್ಮಾರ್ಗರು ನನ್ನನ್ನು ಪರಿಕರಿಸಿ ಹೋಲಾಡಿಸಿದರೋ ಎನ್ನ ಮಾನವನ್ನು ಪಡೆದರು. ಇದಕ್ಕೆ ಗತಿ ಏನು ಮಾಡಬೇಕು ಅಂತ ಹೋಗುತ್ತ. ಸಿಂಹ ಸಿಂಹಕ್ಕೆ ಎಷ್ಟು ಜನ ಅಭಿಮಾನಿಗಳಾದರೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೇಳ್ತಾ ಇರೋದು ಸಿಂಹನೇ ಕೇಳ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಆ ಸಿಂಹ ಎದಕ್ಕಂದ್ರೆ ಆತನಲ್ಲಿ ಇರುವುದು ಒಳಗೆ ಏನೈತೆ ಗೊತ್ತಿಲ್ಲ, ಜನರಿಗೆ ಮಾತ್ರ ಎಲ್ಲರಿಗೆ ನೆಮ್ಮದಿಯಾಗಿ ಕೊಡುವಂತ ಒಂದು ಅವಕಾಶ. ಇದ್ರು ಯಾರಿಗೆ ಕೆಟ್ಟದಾಗಿಲ್ಲ, ಅದು ಮರವಾಗೈತು ಎಲ್ಲೈತು ಯಾರಿಗೆಲ್ಲಾದ ಬಲಾದೆ
ಅದರುದ್ದ ಬೆಳೆದಿದ್ದ ಸಿಂಹಲ್ಲೋ ಕಿರಿಸಿಂಹ ಅದು ಸಡೇಸ್ ರಾಜ ತಮ್ಮನ ಧಾರಣೆಗಳಿವೆ ರಾಜರೋಷದಿಂದ ಗಂಡ ನೀರಿನ ಧಾರಣೆಗಳನ್ನು ದೇವ ಮಹನ್ ಬಾಬಾ ಸಿಂಹ ಬಳಿರಿಯಲೈ ಮನ್ನವ ದೇವ ಗುಡಿ 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 ಚಂಬ ಸಿಂಹಾತನಿಗೆ ಬಡಲೆಂದು ಬಡೆದೋಡ್ ಬಡುವ ಎನ್ನ ಅರ್ಪಟ ತಪ್ಪಟ ಸದಾಚರು ಶರಣಗತರಾದರ ಮನ್ನವ ದೇವ ಸಾಗರಗಳು ಚಾಣಕ್ಯನೂರು ಗ್ರಾಮದಲ್ಲಿ ಉಚ್ಚಿ ಹರಿದವ ಗಿರಿಶಿಖರಗಳು ದಟ್ ದಟ್ ಸಿಳಲತ್ತವ ಹೌದೇನು ದೇವ ಮುಂಭಾಗದಲ್ಲಿ ನಿಂತು ವಂದನೆ ಮಾಸ ನೆರವರ ಓಹೋ ದೇವ ಯಾವುದಾರನ್ನು ಗೆಳದಿಯ ಹುತ್ತಿಗೆ ಹಾವು ಚಂದ ಮೂಗಿಗೆ ಮುತ್ತು ಚಂದ ಹಣೆಗೆ ಕುಂಕುಮ ಚಂದ ಭೂಮಿಗೆ ಹಸಿರು ಚಂದ ಬೇದಕ್ಕೆ ನಕ್ಷತ್ರ ಹಂದ ಹಂದದಲ್ಲಿ ಚಂದಗಾರ ಸುಂದರ ಸಾರಥಿ ನಾನು ಒಡೆದ ಭೇದ ಹೇಳಿಕೊಂಡು ಬರಬೇಕಿದ್ದವ ನಮ್ಮ ಅಂಗಿದವ ಬಳಿರಿಯಲಾಯಿ ಸಾರಥಿ ನನ್ನ ನಾಮೋಚಿತವೇನೆಂದರೆ ನನ್ನ ಸೇವಿತ ಕಾರ್ಯಗಿಟ್ಟದ ಸಿಂಹಾದ್ರಿ ಸಿಂಹ ಅಂತ ನನ್ನ ಜನರ ಸಿಂಹಾದ್ರಿ ಸಿಂಹ ಅಂತ ಬಳಿರಿಯಲಾಯಿ ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಚಂದಾಪುರ ಚಂದ ಭುಜಬಲರ್ ಗಂಧ ಗಂಡನದು ಎದರಾದ ಬಂಡರಂ ದಿಂಡಿಗಡುವ ಗಂಧ ಚತುರ್ದಶ ಭವನದಲ್ಲಿ ಅಂಡ ಪಿಂಡ ನಡಮೂಡಿದ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದ ಶ್ರೀಮನ್ ನಾರಾಯಣ ರಾಷ್ಟ್ರದಲ್ಲಿ ಮರೆಯುವ ಸುದರ್ಶನೆಂಬ ಜನ ಎನ್ನಗೆ ಎದುರಾಗಿ ಬಂದ ಅದವರನ್ನು ಪಿಂಡಗಳ ಚಂದ ಎನ್ನಗೆ ಸರಿ ಸಾಮಾನ್ಯರು ಜೈ ಬೀರ ನೋಡ್ಸಾರತಿ ಅತಿ ಓಹೋ ದೇವ ಶ್ರೀಕೃಷ್ಣನ ಬಲಸ್ಥದಲ್ಲಿರುವ ಸುದರ್ಶನ ಮಹಾರಾಜರು ತಾವಾದರೆ ನೀವು ಹಂದವಾದ ಸಭಾಂತರಕ್ಕೆ ಬಂದ ಕಾರಣಗಳ ದೇವ ಮಹನ್ ಬಾಬಾ ಬಳಿರಿಯಲೇ ಈ ಸಾರಕ್ಕೆ ಹೋಗದಿ ಈ ಸಭಾಬಂಧಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಬಳಿರಿಯಲ ದುಷ್ಟರನ್ನು ನಾಶಗೊಳಿಸಿ ಶ್ರೇಷ್ಠರನ್ನು ರಕ್ಷಿಸುವ ಅವತಾರವಾದ ಶ್ರೀಮನ್ ನಾರಾಯಣನು ಹಿಂದಿನ ದಿನ ಎನ್ನು ಧಿಕ್ಕರಿಸಿ ಯುದ್ಧಕ್ಕೆ ಹೋಗಿರುವನ ಹೌದೇನು ದೇವ ಆದರೆ ಆ ಕುಲ್ಲೋಧನುಜರರು ಜೀವನಗಳು ಜೀವಿಗಳಿಲ್ಲದಂತೆ ಮರಣ ಬಾರದಂತೆ ಕೊಟ್ಟಿರುವರಂತೆ ಹೌದೇನು ದೇವ ಅನುಜರರು ಶಕ್ತಿ ಸುಧನರವರಿಗೆ ಜೀವಿಗಳಿಲ್ಲದಂತೆ ಮರಣ ಮಾಡಿರುವಂತೆ ಹೌದೇನು ದೇವ ಕಾರಣ ನಾನು ಒಂದು ಜೀವಿಯಲ್ಲ ಒಂದು ಆಯುಧವಾದ ಖಂಡಿತವಾಗಿ ಅವರ ಪ್ರಾಣನ್ನು ಉಳಿಸಲಾರನು ಈ ರುಂಡಗಳನ್ನು ಚಂಡಾಡಿ ಈ ಸಭಾಮಂದಿರಕ್ಕೆ ತಂದಿಡುವನು ಒಳ್ಳೆ ಪಾಠನೇ ಕಲಿಸಿದ್ದೀವಿ ಒಳ್ಳೆಗೆ ಹೋಗ್ಬಿಟ್ಟು ಮುಂದಿನ ಸಂಗತಿ ನಮೋ ನಮೋ ನಾರಾಯಣ ನಿನಗೆ ಮಾಡುವನು ಒಂದು ಸುದರ್ಶನ ಎಂಚಾಗಲಿನಿಂದ ಸುರತನ ಸಂಹಾರ ಶಿವನರವರು ಜೀವಿಗಳಿಲ್ಲದಂತೆ ಮರಣ ಮಾಟವನ್ನು ಕೊಟ್ಟಿರುವ ನಾರಾಯಣದಿಂದ ಅವರಿಗೆ ಜಯ ಉಂಟಾಗಿರೋದು ಬಲಿರಿ ಕರ್ತವ್ಯ ಅರ್ಜೆಂಟಾಗಿ ಬಣ್ಣಕ್ಕೆ ಹೋಗ್ಬೇಕು ಪತಿತರ ವೀರ ರೇಷಗಳಿಂದ ಎನ್ನಗೆ ಒಂದು ಅರ್ಪಣೆಯನ್ನು ಕೊಡು ದೇವ ಪ್ರಭಾವ ಆತ ಈತ ಸೂತವಾದಲ್ಲಿ ಎಷ್ಟೇ ಅಡಗಿದ್ದರೂ ಬಿಡಲಾರನ ಕೃತಜ್ಞರ ಕರ್ತವ್ಯ ಅರ್ಜೆಂಟಾಗಿ ಬಣ್ಣಕ್ಕೆ ಹೋಗ್ಬೇಕು ಎಲ್ಲ ಸುದರ್ಶನ ನಾನು ಹೆಚ್ಚಿದೆನು ನಿನ್ನಯ ಸೂರತನ ಮಾಡಿ ಜಯಿಸಬೇಕಾದರೆ ನಾನು ಆಲೋಚನೆಯನ್ನು ಮಗ್ನನಾಗಿರೋನು ಆ ರಕ್ಕಸನು ನಮ್ಮ ಹತ್ತಿರ ಹೊಂದುತ್ತಾ ಇದ್ದೆ ಇಂಥವು ಹೊರ ಇಲ್ಲದೆ ನಾನಿಲ್ಲದೆ ಹೇಗೆ ಜಯಿಸಿ ಬರುವೆ
ಜಾಗ್ರತೆಯಿಂದ ಎನ್ನ ಶಕ್ತಿ ಶೋಧನ ಪರಿಶೋಧನ. ನಮೋ ನಮೋ ಮಾತೆ ಎನ್ನ ಮಹೇಶ್ವರ ಮತ್ತು ಮೇಲೆ ಕೇಳು ಕುಮಾರ. ಅಮ್ಮಯ್ಯ ಹೇಳಿದ್ರೆ ಕೇಳು. ಅದೇ ಅಮ್ಮಯ್ಯ. ಅಮ್ಮ ಸಿಂಹನ್ ಇವತ್ತು ಅಡವಾಗ್ಲಿಕ್ಕೆ ಊರ ಕರ್ಕೊಂಡ್ ಬಂದಿದ್ದಾನೆ. ಓಹೋ ಸುದರ್ಶನ, ಅದೇನು ಚೆನ್ನಾಗಿ ಅಮ್ಮಯ್ಯ. ಕಂದನಾದ ಸುದರ್ಶನ, ಅಮ್ಮಯ್ಯ ನೇಮವನ್ನು ಕೊಡು ಎಂದು ಕೇಳಿದೆಯಾ? ಕೇಳಿವೆ ಅಮ್ಮಯ್ಯ. ಹೌದು ಅಮ್ಮಯ್ಯ. ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಅಮ್ಮಯ್ಯ. ಮಗನೇ ಜಗತ್ತಿನ ಮಗ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಅಮ್ಮಯ್ಯ. ಕೀರ್ತಿ ಹೇಗೆ ಬೆಳೆಯಬೇಕೆಂದರೆ ಅದೇ ಅಮ್ಮಯ್ಯ. ಹೇಳಲೇ ಚೆನ್ನಾಗಿ ಹೇಳಮ್ಮಯ್ಯ. ಮಗನೇ ಅಮ್ಮಯ್ಯ ಸದಾ ಓಹೋ ಭಕ್ತರಾದ ಸುದರ್ಶನ, ಶಕ್ತಿ ಶೋಧನ ಪರಿಶೋಧನ. ಆ ಅಧಮನಾದ ಶಕ್ತಿ ಸುಧನ ಪ್ರಚೋದನ ವೃಂದವನ್ನು ಚೆಂಡಾಡಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವ ಕಂದ. ಹೌದು ಅಮ್ಮಯ್ಯ. ನಿನ್ನ ಕಾರ್ಯವು ಜಯವಾಗಲೆಂದು ಜಯಗಾರ್ತಿಯನ್ನು ರೇಣುಕ ರಾಜ ರೆಡಿ ಆಗಿರ್ಬೇಕು. ಅಮ್ಮಯ್ಯ ನಿಮ್ಮಿಷ್ಟ ಆಗಲೇ ಸಾರಥಿ ಭೂಮತಿ ಜಾಗ್ರತೆಯನ್ನು ರಥವನ್ನು ತಂದು ನಿಲ್ಲಿಸು. ಯಮ್ಮ ಸಿಂಹ ಗರ್ಜನೆಗೆ ಬಂದೈತೆ, ಸ್ವಲ್ಪ ಆರತಿ ಮಾಡಿ ಕಳ್ಸಮ್ಮ.